ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಸಂಜೆ ಅಂದ್ರೆ 4:30 ಆಗ್ಯದ್ರಿ. ಇವಾಗೆಲ್ಲ ಕಂಟಿನ್ಯೂ ಮಾಡಿದ್ದೆ. ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದೈತ್ರಿ. ನಾನು ಒಂದು ಸ್ವಲ್ಪ ಜಗಲಿ ಕೊಲೆಲ್ಲ ಭಾಳಷ್ಟು ದೂಸಾಗಿತ್ತು ರೀ. ಹಂಗಾಗಿ ಕಿಚನದೆಲ್ಲ ದೂಸರ್ದ ಮತ್ತು ಒಂದು ಸ್ವಲ್ಪ ಬಾಂಡೆ ಅದು ಭಾಳಷ್ಟು ಹೊಲಸಾಗಿದ್ದವು. ಮತ್ತು ಇವಾಗ ವರಲಕ್ಷ್ಮಿ ಹಬ್ಬ ಬಂತಂದ್ರೆ ಅದನ್ನು ತೊಳಿಲೇಬೇಕು. ಆದ್ರೆ ಒಂದು ಸ್ವಲ್ಪ ಕೆಲಸ ಭಾಳ ಇರ್ತಾವೆ ಮತ್ತು ಆವಾಗ ಇದು ಮಾಡೋದಾಗಂಗಿಲ್ಲ ಅಂತೇಳಿ ಒಂದಿಷ್ಟು ಎಕ್ಸ್ಟ್ರಾ ಬಾಂಡೆಗಳ ಮ್ಯಾಲಿನೂ ಎಲ್ಲ ತೆಗೆದು ಕಿಸಿಂದ ತೊಳೆದು ಬಿಟ್ಟಿದ್ರಿ. ಇನ್ನೊಂದು ತಿಂಗಳದಾಗ ಮತ್ತು ಶರಣ ತಿಂಗಳು ಬರುತ್ತಲ್ಲ ರೀ, ಆವಾಗ ಲಕ್ಷ್ಮಿ ಕುಂದರ್ಸಳಿ ಪೂರ್ತಿ ಎಲ್ಲ ಮನೆಯೆಲ್ಲ ಮತ್ತು ಕ್ಲೀನ್ ಮಾಡಲೇಬೇಕು. ಆದರೂ ಒಂದು ಸ್ವಲ್ಪ ಭಾಳಷ್ಟು ದೂಸಾಗ್ಯಾವ ರೀ. ಅದಕ್ಕಾಗಿ ಅಷ್ಟು ಬಾಂಡೆ ಎಲ್ಲ ತೊಳೆದು ಒಂದು ಸ್ವಲ್ಪ ದೂಸೋದು ಒಂದೇ ಕೊಲಿ ಹೊಡೆದು ಬಿಟ್ಟಿದ್ದೆ. ಮುತ್ತೆ ಇರೋಂಥ ಕೊಲಿ ಒಂದು ಸ್ವಲ್ಪ ಜಾಸ್ತಿನೇ ದೂಸಾಗಿಬಿಟ್ಟಿತ್ತು ರೀ. ಏಕೆಂದರೆ ಇಷ್ಟು ದಿನ ಬಾಂಡೆ ಒಂದು ಸ್ವಲ್ಪ ತೆಗೆದು ತೊಳಿಬೇಕು ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದೆ ಇನ್ನೇನು ಹಬ್ಬನೇ ಬರ್ತದೆ ಅಂದರೆ ಶರಣ ತಿಂಗಳು ಬರ್ತದೆ ಮತ್ತು ಲಕ್ಷ್ಮಿ ಕುಂದರ್ಸಳಿಗೆ ಎಲ್ಲ ಕ್ಲೀನ್ ಮಾಡೋದಿರ್ತದೆ, ಅದೇಳಿಗೆ ಮಾಡಿದ್ರೆ ಬಿಡು ಇನ್ನೊಂದು ಸ್ವಲ್ಪ ದಿನ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಅವರು ಇವಾಗ ಒಂದು ಸ್ವಲ್ಪ ಕಣ್ಣಾಪ್ರೇಷನ್ ಮಾಡ್ಕೊಂಬರ್ಲಿಕ್ಕೆ ಹೋಗ್ಯಾರಲ್ಲ ರೀ, ಅದ್ರಾಗ ಬರೀ ಜಾಸ್ತಿನೇ ದೂಸಾಗ್ಯದ ಮತ್ತು ಒಂದು ಕೊಲಿ ಸಪ್ರೇಟೇ ಇಟ್ಟಿರ್ಬೇಕು ಅವರಿಗೆ. ಅದಕ್ಕೆ ಕಿಸಿಂದ ಒಂದು ಸ್ವಲ್ಪ ಎಲ್ಲ ಸ್ವಚ್ಛಾಗಿ ಕ್ಲೀನ್ ಮಾಡಿದ್ರಾಯ್ತು ಮತ್ತು ಇನ್ನೊಂದು ತಿಂಗಳ ಮತ್ತೆಲ್ಲ ಸ್ವಚ್ಛ ಮಾಡಿದ್ರಾಯ್ತು ಅಂತೇಳಿ ಕಿಸಿಂದ ಅದಕ್ಕೆ ಇವತ್ತೇನು ಕೆಲಸ ಇದ್ದಿದ್ದಿಲ್ಲ ರೀ. ಅದಕ್ಕಾಗಿ ಇಷ್ಟು ಬಾಂಡೆ ಅದಕ್ಕಾಗಿ ತೊಳೆದಿಡ್ಲಾಗತ್ತೀಗ. ಅಷ್ಟು ಬಾಂಡೆ ಎಲ್ಲ ತೆಕ್ಕಿ ಕೆಸಿಂದ ಒಣಗಿದ ಮೇಲೆ ಒಂದು ಸ್ವಲ್ಪ ಒರೆಸಿ ಚೀಲದಾಗ ಹಾಕಿ ಕಟ್ಬಿಟ್ಟಿದ್ರಿ. ಸಂಜೆಗೆ ಅಡುಗೆ ಮಾಡ್ಬೇಕನ್ನೋದ್ರಾಗ ಒಂದು ಸ್ವಲ್ಪ ಮೊದಲಿಗೆ ಅನ್ನ ಮಾಡಿಕೆಸಿಂದ ಹಿಂದ್ಗಡೆ ಓದಿದೆಲ್ಲ ಅಡುಗೆ ಮಾಡಿದ್ರೈತೆ ಅಂತೇಳಿ ಅಂದ್ಕೊಂಡೀನಿ. ಅವರು ಮುತ್ತೆ ಅದನ್ನು ಇವತ್ತು ಬರ್ತಾರೆ. ನಿನ್ನೆನೇ ಹೋಗಿದ್ರು ಆಪ್ರೇಷನ್ಗೆ. ಹೋಗಿ ಇವಾಗ ಸಂಜೆಗೆ ಬರ್ತಾರೆ. ಹೊಂಟಾರಂತ ಇಲ್ಲಿ ಅಫ್ಜಲ್ಪುರ್ ಬಂದಾರಂತ. ಇನ್ನೇನು ಈ ಕಡೆ ಬರ್ತಾರೆ. ಸರಿ ಹಾಕ್ತಾ ಬಿಡೋಣ. ಇರಬೇಕು ಒಂದು ಸ್ವಲ್ಪ ಪಳೆ ಕೊಟ್ಟು ಅನ್ನ ಮಾಡಿದ್ರಿ. ಇಲ್ಲೊಂದು ಸ್ವಲ್ಪ ಸಾಂಬಾರು ಮಾಡಿಟ್ಟೀನಿ ರೀ. ಇವತ್ತು ಸಬ್ಸಿ ಪಲ್ಯ ಬಂದಿದ್ದು, ಒಂದು 3 ಸೂಡು ಸಬ್ಸಿ ಪಲ್ಯ ತೊಗೊಂಡಿದ್ದೆ. ಅದಕ್ಕೆ ಒಂದು ಸೂಡು ತಾಳಸ್ಕಿಸಿಂದ ಉಳಿದು 2 ಸೂಡ ನಾಳೆಗೆ ಮುಂಜಾನೆ ಮಾಡ್ತೀನಿ ರೀ. ಇವತ್ತು ಮುತ್ತೆನೂ ಇದ್ದಿದ್ದಿಲ್ಲ ರೀ. ಊರಿಗೆ ಹೋಗಿದ್ರು, ಕಣ್ಣು ಆಪ್ರೇಷನ್ ಮಾಡ್ಕೊಂಬರ್ಲಿಕ್ಕೆ ಹೋಗ್ಯಾರ ಅಂತ ಹೇಳಿದ್ನಲ್ರನ್ನು ಮುಂಜಾತ. ಅದಕ್ಕೆ ಇವತ್ತೇನು ಬಂದಿದ್ದಿಲ್ಲ ಅವರು, ಯಾಕಂದ್ರೆ ನಾಳೆಗೆ ಮಾಡ್ತೀವಿ ಅಂದಾರಂತ. ಅದಕ್ಕಾಗಿ ಇವತ್ತೊಂದಿನ ಅಲ್ಲೇ ಅವರು. ಬೆಳ್ಕೊಳದತ್ರ ಇದು ಮಾಡ್ಲೇನು ನಂಜೆ ಒಳಗೆ ಅವ್ರಿಗೆ ಒಂದಿಟ್ಟು ಪಾಣದ ಅನ್ನ ಬೇಕಾಗಿತ್ತಂದ್ರೆ ಅನ್ನ ಮಾಡೀನಿ, ಒಂದು ಸ್ವಲ್ಪ ಸಾಂಬಾರು ಮಾಡೀನಿ. ಇವಾಗ ಇದೊಂದು ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೊದಲಿಗೆ ನಾನು ನಿನ್ನೆ ವಿಡಿಯೋ ಹಾಕಿದ್ದಿಲ್ಲಲ್ರಿ, ಒಂದು ಸ್ವಲ್ಪ ಎಡಿಟ್ ಮಾಡಿಟ್ಟಿದ್ದೆ. ಆದರೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿಬಿಟ್ಟಿತ್ತು. ನಿನ್ನೆ ವಿಡಿಯೋದಾಗ ನಿನ್ನೊಂದು ಸ್ವಲ್ಪ ಎಡಿಟಿಂಗ್ ಮಾಡಿಟ್ಟಿದ್ದೆ. ಹೇಳಿದ್ದೆ ನಾನು ಹೊಂಟಾರ ಮುತ್ತಾರ ಅಂತೇಳಿ. ಆದರೆ ಇವತ್ತು ಹೊಂಟಿದ್ದಿಲ್ಲ ರೀ ಅವರು, ಯಾಕಂದ್ರೆ ಅದಿಷ್ಟು ಕಟ್ ಮಾಡೋದಾಗಿದ್ದಿಲ್ಲ ನನಗೆ. ಹಾಗಾಗಿ ಕಿಸಿಂದ ಈ ಥರ ಒಂಥರ ಆ ಥರ ಒಂಥರ ಹೇಳೋದು ಬಂದಿತ್ತು ಈ ವಿಡಿಯೋದಾಗ. ಆದರೆ ಹೊಂಟಿದ್ದಿಲ್ಲ ರೀ ಅವರು. ನಾಳೆಗೆ ದಿನ ಮುಂಜಾನೆ ಕಣ್ಣು ಆಪ್ರೇಷನ್ ಮುಂಜಾನೆ ಮಾಡ್ತಾರಂತ. ಅದಕ್ಕೆ ಕಿಸಿಂದ ಮತ್ತು ರಿಪೀಟ್ ಊರಿಗೆ ಗುಲ್ಬರ್ಗ ಹೋಗ್ಬೇಕಾದ್ರೆ ಲೇಟ್ ಆಗ್ತದೆ ಮತ್ತು ಮುಂಜಾನೆ ಜಲ್ದಿನೇ ಮಾಡ್ತಾರಂಥೇಳಿ ಇವತ್ತೊಂದು ದಿನ ಅವರಿಬ್ಬರು ಅಲ್ಲೇ ಉಳ್ಕೊಂಡಿದ್ರು ದವಾಖಾನೆಗೆ. ನಾಳೆಗೆ ಮುಂಜಾನೆ ನಸಿಕ್ನಾಗ ಮಾಡ್ತಾರೆ ಮತ್ತು 1-2 ಗಂಟೆದಾಗ ಬಿಡ್ತಾರೆ. ಆಪ್ರೇಷನ್ ಮಾಡಿದ್ರೆ 1-3 ಗಂಟೆದಾಗ ಬಿಡ್ತಾರೆ. ಮತ್ತು ಬಾರ ಒಂದರ್ಲಿಂತ ಬರ್ತಾರೆ ಮನೆಗಂತೂ. ಇವಾಗ ಅದಕ್ಕಾಗಿ ಅವರಿಬ್ಬರು ಅಂತ ಏನಿದ್ದಿಲ್ಲ ರೀ. ಅವರಿಗೆ ಒಂದು ಸ್ವಲ್ಪ ನಮ್ಮ ಹುಡುಗ ಫಣ್ಣೆದನ್ನ ಬೇಕಾಗಿತ್ತು ಅಂತ ಅವ್ನಿಗೆ ಇಷ್ಟ ಫಣ್ಣೆದನ್ನ ಮಾಡಿದೆ. ಒಂದು ಸ್ವಲ್ಪ ಸಾಂಬಾರು ಮಾಡಿದೆ ಮತ್ತು ಇಲ್ಲಿ ಒಂದು 3 ಸೂಡು ಸಬ್ಸಿ ಪಲ್ಯ ತೊಗೊಂಡಿದ್ದನಲ್ರಿ. ಅದಕ್ಕಾಗಿ ಕಿಸಿಂದ ಒಂದು ಸ್ವಲ್ಪ ಎಲ್ಲ ಸಬ್ಸಿ ಪಲ್ಯ ಎಲ್ಲ ಸಣ್ಣಗೆ ಹೆಚ್ಚಿ ತೆಗೆದು ಇಟ್ಬಿಡ್ಲತ್ತೀರಿ. ಮುಂಜಾನೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಲ್ದಿ ಆಗಿರ್ತದೆ. ಆದರೆ ಇನ್ನೂ ಸೋಸಬೇಕು. ಇವಾಗ ನನಗೆ ಎಷ್ಟು ಬೇಕಾಗಿತ್ತು, ಒಂದು ಸೂಡು ಬೇಕಾಗಿತ್ತು, ಅದೊಂದು ಸೂಡು ಸೋಸ್ಬಿಟ್ಟೀನಿ.
ಉಳ್ಕಿದ್ದೆಲ್ಲನೂ ಒಂದು ಸ್ವಲ್ಪ ಸೋಸ್ಬಿಡ್ಬೇಕಲ್ಲ ತಿನ್ನಿರಿ. ಮುಂಜಾನೆ ಒಂದು ಸ್ವಲ್ಪ ಗಡಿಬಿಡಿ ಕೆಲಸದಾಗ ಆಗಂಗಿಲ್ಲ. ಈ ಥರದ ತರಕಾರಿದು ಅದು ಏನರ ಪಲ್ಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೈ ಜಾಸ್ತಿನೇ ಹಿಡಿದು ಬಿಡ್ತಾರೆ. ಈ ಥರ ಸಾಂಬಾರು ಅದು ಮಾಡೋದಿದ್ರೆ ಏನಿಲ್ಲ, ಒಂದು ಸ್ವಲ್ಪ ಕುಕ್ಕರ್ಗೆ ಬೇಳೆ ಹಾಕಿಬಿಟ್ರೆ ಜಲ್ದಿನೇ ಸಾಂಬಾರು ಆಗಿಬಿಡ್ತದೆ. ಇವಾಗಂತೂ ಅದಿಷ್ಟ ಸಬ್ಸಿ ಪಲ್ಯ. ಇದ್ರಾಗ ಸಬ್ಸಿ ಪಲ್ಯದಾಗ ನಾನು ಬೇಳೆ ಹಾಕಿ ತಾಳ್ಸತ್ತಿದ್ದಿಲ್ಲ ರೀ. ಯಾಕಂದ್ರೆ ಖಡಕ್ ರೊಟ್ಟಿ ಜಾಸ್ತಿ ಇದ್ದವು, ಹಂಗಾಕಿಸಿಂದ ಬರೀ ಪಲ್ಯ ಇಟ್ಟೆ ತಾಳ್ಸತ್ತಿದ್ದೆ. ಒಂದಿಷ್ಟು ಎಣ್ಣೆಗೆ ತಾಳ್ಸ್ಬಿಟ್ರೈತೆ ಅಂತೇಳಿಕಿಸಿಂದ ಬೇಳೆ ಹಾಕಿದ್ರೂ ಅಷ್ಟು ಅಂದರೆ ಬೇಳೆ ಹಾಕಿದ್ರೆ ಭೀ ನಡಿಬೋದು. ನಾನು ಅಂತೂ ಹಾಕಿದ್ದಿಲ್ಲ ರೀ. ಯಾರೂ ಸುಮ್ಮನೆ ಉಣೋರು ಎಲ್ಲ ಸುಮ್ಮನೆ ಯಾಕೆ ಬೇಳೆ ಹಾಕೋದು. ಒಂದು ಸ್ವಲ್ಪ ಎಣ್ಣೆಗೆ ಹಾಕಿಸಿಂದ ತಾಳ್ಸ್ಬಿಟ್ರೈತೆ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅನ್ಕೊಂಡು ಕೇಸಿಂದ ಅದಿಷ್ಟು ಹೋಳ್ಕೆಸಿಂದ ಒಂದು ಸ್ವಲ್ಪ ತೊಳೆದು ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲೇ ಹೊಲ್ದಂದೇ ಇರ್ತದೆ ಕರೆ, ಅಂದ್ರೂ ಒಂದು ಸ್ವಲ್ಪ ಮಣ್ಣದೆಲ್ಲ ಹತ್ತಿರ್ತಾರೆ ರೀ. ಅದಕ್ಕಾಗಿ ಎಲ್ಲ ತೊಳೆದು ಬಿಟ್ಟಿಕೆಸಿಂದ ಇವಾಗ ಅದೇ ಒಂದು ಸ್ವಲ್ಪ ಪಾನೆ ಕೊಡ್ಲತ್ತಿದೆ. ಇಲ್ಲೆಲ್ಲ ಜಾಗ ಇಲ್ಲ. ಮನೆ ಜಾಗ ಸ್ವಲ್ಪ ಕುಂದ್ರು ನೋಡಿದೆ ಇಲ್ಲಿ ಹಣ್ಣು ಎಲ್ಲಿ ತೊಗೊಂಡಿ ನೋಡ. ನಮ್ಮ ಜೊತೆನೂ ಊಟ ಮಾಡತ್ತೀನಿ ರೀ. ಇವಾಗ ಅದೆಷ್ಟು ಪಾನಿ ಕೊಟ್ಕೆಸಿಂದ ಒಂದು ಸ್ವಲ್ಪ ತಾಳಿಸ್ಬಿಟ್ಟಿದ್ದ. ಇನ್ನೇನು ಆಯ್ತು ರೀ. ನಮ್ಮ ಕಡೆ ಅಂತೂ ಜರ ಮಳೆ ಆಗಿತ್ತು. ಹೊಲಕ್ಕಂತೂ ಡೈಲಿ ಹೋಗಬೇಕು. ಯಾಕಡೆ ಹೋಯ್ತು 3 ತಿಂಗಳು ಬೇಸಿಗೆ ಅಂತೂ ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ಒಂದು ಸ್ವಲ್ಪ ದಿನ ನಮ್ಮದು ಬೇಸಿಗೆ ಬಂದಮೇಲೆ ಒಂದು ಸ್ವಲ್ಪ ಈ ಸಲ ಜೋಳ ಗೋಧಿ ಲೇಟ್ ಮಾಡ್ಯಾವ್ರಿ ನಮ್ಮ ರಾಶಿ ಮಾಡ್ಲಿಕ್ಕೆ. ಒಂದು ತಿಂಗಳ ತನಕ ಅದೇ ಆಯಿತು. ಜರ ಜೋಳ ಆಗಲಿ ಗೋಧಿ ಆಗಲಿ ಜಲ್ದಿ ರಾಶಿನೇ ಆಗಿದ್ದಿಲ್ಲ. ಅದು ಆದಮೇಲೆ ಈ ಕಡೆ ಒಂದು 2 ತಿಂಗಳು ಅಷ್ಟೇ ಮನೆಯಾಗಿದ್ದೆವು. ಇನ್ನೇನು ಮಳೆ ಅದೆಲ್ಲ ಬಂದಿದ್ರೆ ಒಂದು ಸ್ವಲ್ಪ, ಅಂದ್ರೂ ಜಾಸ್ತಿ ಏನಿಲ್ಲ. ನಾವು ಬಿತ್ತೋಷ್ಟು ಮಳೆ ಬಂದಿತ್ತು. ತೊಗರಿ ಹತ್ತಿ ಈ ಥರ ಬಿತ್ತೋಷ್ಟು ಬಂದಿತ್ತು. ಅದಕ್ಕಾಗಿ ಇನ್ನು ಇವತ್ತು ಆಪ್ರೇಷನ್ಗೆ ಹೋಗ್ಯಾರಲ್ರಿ, ನಾಳೆಗೆ ಬರ್ತಾರೆ. ನಾಡ್ದು ಹಿಡ್ಕೊಂಡು ಚಾಲೂ ಆಗಿಬಿಡ್ತಿದ್ರು ಹೊಲಕ್ಕೆ ಹೋಗೋದು. ವೀಡಿಯೋನೇ ನನಗೆ ಡೈಲಿ ಹಾಕೋದು ಆಗ್ತದೆ ಇಲ್ಲ ಅಂದ್ಕೊಂಡೀನಿ. ಯಾಕಂದ್ರೆ ಒಂದು ಸ್ವಲ್ಪ ಬಿತ್ತಾವಾಗ ತನಕ ರೀ ಅಷ್ಟೇನು ಹೊಲದ ಕೆಲಸ ಅಂತೂ ಡೈಲಿ ಅಷ್ಟು ಬಿಡು ಇರಲಾರ್ದಷ್ಟೇನು ಇರೋಂಗಿಲ್ಲ. ಏನೋ ಒಂದು ಟೈಮಿಗೆ ಒಂದೊಂದು ಕೆಲಸ ಮುಗಿದ್ಮೇಲೆ ಬಂದಿರ್ತಾವಲ್ರಿ, ಅವು ಮಾಡೋದಿಷ್ಟೇ ಇದಿರುತ್ತೆ. ಇವಾಗಂತೂ ಮೇನ್ ಬಿತ್ತೋದು ಬಂದದ್ರಿ. ಯಾಕಂದ್ರೆ ಭಾಳಷ್ಟು ದಿನ ಹೋಗ್ಬಿಟ್ಟವ್ರಿ. ಈಗ ಈಟಟ್ಟಿಗೆ ಅಂತೂ ಬಿತ್ತವೆಲ್ಲ ಆಗಿ 1 ತಿಂಗಳು ಆಗಿರ್ತಿತ್ತು. ಆದರೆ ಇವಾಗ ಈ ಸಲ ಅಂತೂ ಮಳೆ ಜಲ್ದಿ ಬರಲಿಲ್ಲಲ್ರಿ. ಹಾಗಾಗಿಸಿಂದ ಭಾಳಷ್ಟು ಲೇಟ್ ಆಯ್ತು ಬಿತ್ತಬೇಕಾದ್ರೆ. ಅದಕ್ಕಾಗಿ ಅದ್ರಾಗ ಬೇರೆ ನಮ್ಮ ಮುತ್ತಿನ ಕಮ್ಮಣ್ಣ ಆಪ್ರೇಷನ್ ಭೀ ಇವಾಗೆ ಬಂದಿದ್ರಿ. ಬ್ಯಾಸ್ಗೆಗೆ ಮಾಡ್ಕೋಬೋದಿತ್ತು ಅವರು. ಯಾಕಂದ್ರೆ ನಮ್ಮವಂತೂ ಪತ್ರದ ಮನೆ ಅವಲ್ರಿ, ಬ್ಯಾಸ್ಗೆಗೆ ಒಂದು ಸ್ವಲ್ಪ ಮೊದಲೇ ವಯಸ್ಸಾದವ್ರು ಅಂದ್ರೆ ಭಾಳ ದಗದಿಗೆ ಇರುತ್ತೆ ಅಂತೇಳ್ಕೆಸಿಂದ ಬ್ಯಾಸ್ಗೆಗೆ ಮಾಡ್ಕೊಂಡಿದ್ದಿಲ್ಲ ಅವರು. ಒಂದು ಸ್ವಲ್ಪ ಮಳೆಗಾಲ ಸನಿ ಮಾಡ್ಕೊಂಡಾರ ಜಾಸ್ತಿ ದಗಿ ಇರೋಂಗಿಲ್ಲ, ಮತ್ತು ಫ್ಯಾನ್ ಹಚ್ಚಂಗಿಲ್ಲ ಅಲ್ರಿ. ಅದಕ್ಕೆ ನಾವು ಕಣ್ಣು ಆಪ್ರೇಷನ್ ಮಾಡ್ಕೊಂಡ್ರೆ ಫ್ಯಾನಲ್ಲಿ ಗಾಳಿಯಲ್ಲಿ ಏನೂ ಹಚ್ಚಬಾರ್ದು. ಅದಕ್ಕಾಗಿಸಿಂದ ಬ್ಯಾಸ್ಗೆಗೆ ಮಾಡ್ಕೊಳ್ಳಿಲ್ರಿ ಅವರು. ಭಾಳ ದಗಿ ಆಗ್ತದ. ಈ ಥರ ಛತ್ತಿನೂ ಅಲ್ರಿ ಅಲ್ಲಿ ಮತ್ತು ಹೇರ್ಕಿ ಮನೆ ಈ ಥರ ಇದ್ದರೆ ಒಂದು ಸ್ವಲ್ಪ ತಂಪು ಇದ್ದಿರ್ತಾವ್ರಿ. ಆದರೆ ನಮ್ಮ ಯಾವ ಭೀ 3 ಇದ್ರೆ 3 ಕೂಲಿಗಳು ಪತ್ರದ್ದೇ ಇದ್ದವು ರೀ. ಹಾಗಾಗಿಸಿಂದ ಮಳೆಗಾಲ ಮಾರಿ ಮುಂದೆ ಮಾಡ್ಕೋತೀನಿ ಅಂದರು. ಅದಕ್ಕಾಗಿಸಿಂದ ಇವಾಗ ಮಳೆಗಾಲ ಬಂದದ, ಇವಾಗ ಕಣ್ಣು ಆಪ್ರೇಷನ್ನ ಮಾಡಿಸ್ಬಿಟ್ಟಿದ್ದೇವೆ ರೀ. ಯಾಕಂದ್ರೆ ಇನ್ನು ಒಂದು ಕಣ್ಣು ಮೊದಲಿಗೆ ಮಾಡಿಸ್ಕೊಂಡಿದ್ರು. ಇನ್ನೂ ಒಂದು ಕಣ್ಣು ಉಳ್ದಿತ್ತಲ್ರಿ. ಯಾಕಂದ್ರೆ ಜಾಸ್ತಿ ದಿನನೂ ಬಿಡ್ಲಿಕ್ಕೆ ಹೋಗ್ಬಾರ್ದು. ಆಪ್ರೇಷನ್ಗೆ ಬಂದಮೇಲೆ ಜಲ್ದಿನೇ ಮಾಡಿಸಿರ್ಬೇಕು. ಅದಕ್ಕಾಗಿಸಿಂದ ಹೆಂಗೂ ದಂಧಿ ಯಾವಾಗೂ ದಂಧಿ ಇದ್ದೇ ಇರ್ತಾವೆ ಅಂತೇಳ್ಕೆಸಿಂದ ಅದಕ್ಕೆ ಕರ್ಕೊಂಡೋಗಿ ಇವತ್ತು ಮಾಡಿಸ್ಕೊಂಡು ಹೊಂಟಾರೆ.
ಇಲ್ಲಿ ಸ್ವಲ್ಪ ನಾನು ಅನ್ನ ಉಣ್ಣಂಗಿಲ್ಲ ರೀ. ಯಾಕಂದ್ರೆ ನನಗೆ ಕಾಲು ಬೇನೆ ಇಕ್ಕಲಾಗ ಅನ್ನದೇನು ಉಣ್ಬೇಡ ಅಂದಾರ. ಅದಕ್ಕೆ ಕೆಸಿಂದ ಜಾಸ್ತಿ ಉಪ್ಪಿಟ್ಟು ಮಾಡಿರ್ತೀನಿ. ಏಕೆಂದರೆ ಡೈಲಿ ಅಂತೂ ಅನ್ನನೇ ಬೇಕಾಗಿರ್ತದೆ ಈ ರೊಟ್ಟಿ ಗಿಟ್ಟಿಗಿಂತ. ಅದಕ್ಕೆ ಒಂದು ಸ್ವಲ್ಪ ಅನ್ನ ಉಣ್ಣಂಗಿಲ್ಲ ಅಂತೇಳಿ ಕೆಸಿಂದ ನಾನು ಜಾಸ್ತಿ ಅಂದರೆ ಸಣ್ಣ ರವೆಲಿ ಇರಲಿ ಮತ್ತು ದಮ್ ರವೆ ಇರಲಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಸಿಂದು ಬಿಸಿ ನೀರಾಗ ಹಾಕಿ ಒಂದು ಸ್ವಲ್ಪ ಅನ್ನ ಯಾವ ಥರ ಮಾಡಿರ್ತೇವೆ ಅದೇ ಥರನೇ ಮಾಡಿರ್ತೀನಿ ನಾನು. ಉಪ್ಪಿಟ್ಟಾದ್ರೂ ಅಷ್ಟೊಂದೇನು ಉಪ್ಪಿಟ್ಟು ಹೋಗಂಗಿಲ್ಲ, ಅಂದ್ರೆ ಉಣಂಗಿಲ್ಲ ನಾನು. ಅಂದ್ರೆ ಜಾಸ್ತಿ ನಾವು ಅನ್ನನೇ ಬೇಕಾಗಿರ್ತಾರೆ ರೀ. ರೊಟ್ಟಿ ಚಪಾತಿಗಿಂತ ಅನ್ನ ಜಾಸ್ತಿನೇ ಉಂಡಿರ್ತೀನಿ. ಅದಕ್ಕೆ ಹಾಕಿಸಿಂದು ಒಂದು ಸ್ವಲ್ಪ ಬಾಟ್ಲಿ ಅದು ಅಗಸ್ತಾ ಇದ್ದೇವೆ ರೀ. ಒಂದು ಸೈಡಿನ ಕಾಲು ಹೊಡಿತಿತ್ತಲ್ಲ ನನಗೆ, ಹಂಗಾಕಿಸಿಂದು ಅದಕ್ಕೆ ಪತ್ತೆ ಎಲ್ಲ ಹೇಳಿದರು ಒಟ್ಟು ಅನ್ನ ಉಣಂಗಿಲ್ಲ ಮತ್ತು ಬಟಾಟೆ ಪಲ್ಯ ಅಲ್ಲಿ ಈ ಥರ ಬದ್ನಿಕಾಯಿ ಚೌಳಿಕಾಯಿ ಇದು ಯಾವ ಥರನೂ ಈ ಥರದ ಅಷ್ಟೇ ಹೇಳಿದ್ರೂ ಬಿಡ್ಬೋದು, ಆದರೆ ಅನ್ನ ಬಿಡೋದೇ ಒಂದು ಸ್ವಲ್ಪ ಕಷ್ಟ ರೀ. ಹಂಗಾಕಿಸಿಂದ ನಾನು ಹೆಂಗೆ ಅಲ್ಲಿ ಮತ್ತು ಬಿಡಲೇಬೇಕಲ್ಲ ರೀ. ನಾವು ಇವಾಗ ಅಗಸ್ತೆ ಅದ ಬಾಟ್ಲಿಗಳು ಏನ್ರಿ ಇಷ್ಟ ಚಾಲು ಇದ್ದವು ಅಂದ್ರೆ ಅದಕ್ಕೆ ಹಾಕಿಸಿಂದ ಈ ಥರ ರವದ ನಾನು ಇದು ಮಾಡ್ಕೊಂಬಿಡ್ತಿದ್ದೆ ರೀ. ನುಚ್ಚಲ್ಲಿ ಈ ಥರನೇ ಸಣ್ಣ ರವದಾರೆ ಮಾಡ್ಕೊಬೋದು, ಇಲ್ಲ ದೊಡ್ಡ ರವದಾರೆ ಮಾಡ್ಕೊಬೋದು. ಇದು ಅಂತೂ ಮತ್ತು ರಿಪೀಟಾಗಿ ಮುಂಜಾನೆ ಲೋಗ್ನ ಕಂಟಿನ್ಯೂ ಮಾಡತ್ತೀರಿ ನಾನು. ಇವತ್ತು ನೋಡಿರಿ ಮುಂಜಾನೆಯಿಂದ ಕೆಲಸ ಇಷ್ಟೊಂದು ಸ್ಟಾರ್ಟ್ ಆಗಿಬಿಟ್ಟದ ನಂದು. ಇದು ನಮ್ಮ ಮುತ್ತಿನ ಕೆಲಸ ನನಗೆ ಬಂದುಬಿಟ್ಟದ್ರಿ ಇವತ್ತು. ಇದೆಲ್ಲ ಅಂಗಳ ಕಸ ಹೊಡೆದ್ಬಿಟ್ಟು ಮತ್ತು ಕುರಿ ದೊಡ್ಡಿ ಕಸ ಹೊಡೆದ ಕುರಿಗಳೆಲ್ಲ ಹೊರಗೆ ಕಟ್ಬಿಟ್ಟಿದ್ರಿ. ಹೊರಗೆ ಕಟ್ಕೇಸಿಂದ ನಮ್ಮ ಗೌಡು ಚೆಲ್ಲಿ ಬರ್ತಾನೆ ರೀ, ನಾನೇನು ಹೋಗಂಗಿಲ್ಲ. ಅವನಿಗೆ ಒಂದು ಸ್ವಲ್ಪ ಓದೋದು ಬರೋದು ಜಾಸ್ತಿ ಐತಂತ ಅದಕ್ಕೆ ಹಾಕಿಸಿಂದ ಅದಿಷ್ಟು ಬಡ ನಾನೇ ಮಾಡಿಬಿಟ್ರೈತೆ ಅಂತ ಹೇಳ್ಕೇಸಿಂದ ಎಲ್ಲ ಕಸ ದೊಡ್ದಿದ್ದ. ಇವಾಗ ಒಂದು ಸ್ವಲ್ಪ ನೀರು ಕಾಸತ್ತದ್ರಿ. ನೀರು ಕಾಸಿಸ್ಕೇಸಿಂದ ಏಕೆಂದರೆ ಮುತ್ತೆ ಅಂತೂ ಮುಂಜಾನೆ ಎದ್ರಪ್ಲೆ ಫಸ್ಟ ಕುರಿಗಳಿಗೆ ಒಂದು ಸ್ವಲ್ಪ ಕಾಳು ಇಟ್ಬಿಡ್ತಿದ್ರು ಅವರು. ಡೈಲಿ ಅಂತೂ ನಾವಂತೂ ಒಟ್ಟು ಇಡ್ತಿದ್ದಿಲ್ಲ. ಇವಾಗ ನಮ್ಮ ಮುತ್ತೆ ಇಲ್ಲಲ್ರಿ, ಆ ಕೆಲಸ ನಮಗೆ ಬಂದುಬಿಟ್ಟದ. ಅದಕ್ಕೆ ಹಾಕಿಸಿಂದ ಇನ್ನು ಕುರಿಗಳಿಗೆ ಕಸ ಇಷ್ಟು ಕುರಿ ಎಲ್ಲ ಹೊರಗೆ ಬಿಚ್ಚಿ ಕಟ್ಕೇಸಿಂದ ಮೊದಲಿಗೆ ಅವಕ್ಕೆ ಒಂದಿಷ್ಟು ಕಾಳು ಹಾಕಿಬಿಟ್ಟಿದ್ರಿ. ಜೋಳದ ಕಾಳೇ ಕೊಡ್ತಾರೆ ಮುತ್ತೆ ಜಾಸ್ತಿ. ಅದಕ್ಕೆ ಹಾಕಿಸಿಂದ ಜೋಳದ ಕಾಳು ಹಾಕಿಟ್ಕೇಸಿಂದ ಇವತ್ತು ನೋಡ್ರಿ ಡೈಲಿ ರುಟೀನೇ ಇಲ್ಲಿಂದ ಸ್ಟಾರ್ಟ್ ಆಗ್ಯದ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡೋದು ನಡೆದೈತ್ರಿ. ಯಾಕಂದ್ರೆ ಇವಾಗಂತೂ ಏನು ಹಬ್ಬ ಹುಣ್ಣಿಮೆ ಏನೇ ಇಲ್ಲರಿ. ಯಾಕಂದರೆ ಇವತ್ತು ನಾನು ಒಂದು ಸ್ವಲ್ಪ ಇದಕ್ಕೆ ಕಲರ್ ಕೊಡ್ಬೇಕು ಅಂದ್ಕೊಂಡಿದ್ರಿ. ಜಾಸ್ತಿ ದಿನ ಆಗಿತ್ತು ರೀ ಇದಕ್ಕೆ ಕಲರ್ ಕೊಟ್ಟಂತೂ, ಭಾಳಷ್ಟು ಅಂದ್ರೆ ಭಾಳಷ್ಟು ದಿನ ಆಗಿತ್ತು. ಹಂಗಾಕಿಸಿಂದ ಇಷ್ಟು ದಿನ ಕೊಡಬೇಕಂದ್ರೆ ಕಲರೇ ಕೊಡೋದಾಗ್ಯದಿಲ್ಲ ರೀ ನನಗೆ. ಅದ್ರಾಗ ಬೇರೆ ನಾನೊಂದು ಇವತ್ತು ಒಂದಿಷ್ಟು ಮುಂಜಾನೆ ಎಲ್ಲ ಬಾಂಡೆ ಅದೆಲ್ಲ ತೊಳೆದು ಹಾಕಿಸಿಂದ, ಅಂದ್ರೆ ನಿನ್ನೆ ತೊಳೆದಿಟ್ಟಿದ್ರಿ, ತೊಳೆದೆಲ್ಲ ತೆಗೆದು ಇಟ್ಬಿಟ್ಟಿದ್ದೆ. ಏಕೆಂದ್ರೆ ನಮ್ಮ ಮುತ್ಯಾಗ ಒಂದು ಕೊಲಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟಿದ್ರಿ. ಭಾಳಷ್ಟು ಒಂದು ಸ್ವಲ್ಪ ದೂಸೋದಾಗಿತ್ತು, ಬಾಂಡೆ ಬೇರೆ ದೂಸಾಗಿದ್ವು. ಅದಕ್ಕೆ ಹಾಕಿಸಿಂದ ಒಂದು ಸಪ್ರೇಟಾಗಿ ಅವರಿಗೆ ಕೋಲಿ ಎಲ್ಲ ಸ್ವಚ್ಛ ಮಾಡ್ಕೇಸಿಂದ ತೆಗೆದ ಬಾಂಡೆ ಅದೆಲ್ಲ ತೆಗೆದು ಸ್ವಚ್ಛ ಮಾಡಿಟ್ಟಿದ್ದ. ಇದು ಅಡುಗೆ ಮನೆ ಯಾಕೆ ತೊಳೆಗಿದ್ನಲ್ಲ ಜಾಸ್ತಿ ಅಂದ್ರೆ ನೋಡ್ಬೇಕು ರೀ ಎಲ್ಲ ಕಡೆ ಹೋಗಿ ಹಿಡಿದ್ಕೇಸಿಂದ ಕರ್ರಗಾಗಿಬಿಟ್ಟಿತ್ತು. ಮೊದಲಿಂದೆಲ್ಲ ಬಣ್ಣನೂ ಹೋಗ್ಬಿಟ್ಟಿತ್ತು.